ಚೆನ್ನಾಗಿ ಮೂಡ್ ಬಂದಿದೆ. ಸೆಕೆಂಡ್ ಹಾಫ್ ನಿಮ್ಮನ್ನ ಹೇಳ್ಕೊಂಡು ಹೋಗುತ್ತೆ. ಫಸ್ಟ್ ಹಾಫಲ್ಲಿ ಆ್ಯಕ್ಚುಲಿ ಅವರು ಪ್ಲಾಟ್ನ ಬಿಲ್ಡ್ ಮಾಡಿದ್ದಾರೆ. ಸೆಕೆಂಡ್ ಹಾಫಲ್ಲಿ ಐ ಥಿಂಕ್ ಯು ವಿಲ್ ಎಂಜಾಯ್. ಆಲ್ ದಿ ಬೆಸ್ಟ್ ಫಾರ್ ದ ಟೀಮ್. ಸರಿ ಸರ್. ಕೊನೆ ತನಕ ಎಂಟರ್ಟೈನ್ಮೆಂಟ್ ಇದೆ. ಕೊನೆ ತನಕ ಗೊತ್ತಾಗಿರಲಿಲ್ಲ ಏನಾಗುತ್ತೆ ಅಂತ. ಸೊ ಚೆನ್ನಾಗಿ ಬಂದಿದೆ. ಸೌಂಡ್ ಎಫೆಕ್ಟ್ಸು ತುಂಬ ಚೆನ್ನಾಗಿ ಬಂದಿದೆ. ಸೆಕೆಂಡ್ ಹಾಫಲ್ಲಿ ತುಂಬ ಪಿಕಪ್ ಆಯಿತು. ಕಂಟೆಂಟ್ ಎಲ್ಲ ಚೆನ್ನಾಗಿದೆ. ಎಕ್ಸ್ಪೆಕ್ಟ್ ಮಾಡಿದ್ರೆ ವಿಜಯ ರಾಘವೇಂದ್ರ ಅವ್ರ ಆ್ಯಕ್ಟಿಂಗ್ ಈ ಥರ ಇದೆ? ನನಗೆ ಇಲ್ಲಿ ಬಂದಾಗ ಗೊತ್ತಾಗಿದ್ದೆ ಈ ಥರ ಆ್ಯಕ್ಟರ್ಸ್ ಎಲ್ಲ ಇದ್ದಾರೆ ಅಂತ. ನಾನು ಅದಕ್ಕಿಂತ ಮುಂಚೆ ನೋಡಿರಲಿಲ್ಲ. ಇಲ್ಲಿ ಬಂದಾಗ ಗೊತ್ತಾಯ್ತಲ್ಲ. ತುಂಬ ಚೆನ್ನಾಗಿ ಬಂದಿದೆ ಮಾತ್ರ. ಥ್ಯಾಂಕ್ ಯು ಸೊ ಮಚ್. ಸೂಪರ್ ಆಗಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ. ಸೂಪರ್ ಆಗಿದೆ. ಎಲ್ಲರೂ ಬಂದು ಥಿಯೇಟ್ರ್ ನೋಡಿ. ಚೆನ್ನಾಗಿದೆ ಸರ್ ಮೂವಿ. ಕ್ಲೈಮ್ಯಾಕ್ಸ್ ಸಖತ್ತಾಗಿದೆ. ಕ್ಲೈಮ್ಯಾಕ್ಸ್ ಏನು ಹೇಳಬಾರ್ದು, ನೀವೇ ನೋಡಬೇಕು. ಸಖತ್ತಾಗಿದೆ. ಸಸ್ಪೆನ್ಸ್ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಒಳ್ಳೆ ಕ್ಯೂರಿಯಾಸಿಟಿಯನ್ನು ಮೇಂಟೈನ್ ಮಾಡಿದ್ದಾರೆ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬಂದು ನೋಡ್ಬೋದು. ಹೊಸ ಮೂವಿ. ಥ್ಯಾಂಕ್ ಯು. ಸರಿಯಾಗಿದೆ ಸರ್. ಏನು ಇಷ್ಟ ಆಗಿದೆ ಸರ್? ಸೂಪರ್ ಆಗಿದೆ. ಚಿನ್ನಾರಿ ಮುತ್ತ ತುಂಬ ಚೆನ್ನಾಗಿದೆ. ಟೀಮು ಚೆನ್ನಾಗಿದೆ. ಎಲ್ಲರೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೂಪರ್ ಪರ್ಫಾರ್ಮೆನ್ಸ್ ಬೈ ಸರ್. ಆ್ಯಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ಮಸ್ಟ್ ವಾಚ್. ಸರ್ ಮೂವಿ ಸೂಪರ್ ಆಗಿದೆ. ಅದರಲ್ಲೂ ವಿಜಯ ರಾಘವೇಂದ್ರ ಅವರ ಈ ಖಡಕ್ ಲುಕ್ ಇದೆಯಲ್ಲ, ಸೂಪರ್ ಲುಕ್. ಎಲ್ಲರೂ ಮೂವಿಲಿ ಬಂದಂತ ವಿಜಯ ರಾಘವೇಂದ್ರ ಅವರ ಲುಕ್ ಮತ್ತೆ ಅವರ ಫೇಸ್ ಲುಕ್ ಇದೆಯಲ್ಲ, ಮೊದಲು ಎಲ್ಲ ನಾವು ಸ್ಮೂತ್ ಆಗಿ ಬೆಣ್ಣೆ ಕೃಷ್ಣನ್ ತರ ನೋಡ್ತಿದ್ದೋ. ಈಗ ರಾವಣಕ್ಕಿಂತ ರಾವಣನ ರೀತಿಲಿ ಅವರ ಫೇಸ್ ಕಟ್ಟು ಮತ್ತೆ ಮುಖ ಚರಿತ್ರೆ ಇದೆಯಲ್ಲ, ಆಕ್ಟಿಂಗ್ ಸೂಪರ್ ಮಾಡೋರೆ. ಗುಡ್ ಲಕ್. ಮೂವಿ ಗುಡ್ ಲಕ್. ಸಿನಿಮಾ ಓವರ್ ಆಲ್ ಸೂಪರ್ ಆಗಿದೆ ಸರ್. ಸಿನಿಮಾ ಸೂಪರ್ ಆಗಿದೆ. ಬನ್ನಿ ಸರ್, ಬಂದು ನೋಡ್ಬೇಕು ಸರ್. ಫ್ಯಾಮಿಲಿ ಕೂತು ನೋಡುವಂತ ಸಿನಿಮಾ ಈ ಟೈಮ್ಗೆ ಇದೇ ಸಿನಿಮಾ ಸರ್. ತುಂಬಾ ಚೆನ್ನಾಗಿದೆ ಸರ್. ರಿಪ್ಪನ್ ಸ್ವಾಮಿ ಡಿಫ್ರೆಂಟ್ ಲುಕ್ ಅಲ್ಲಿ ಚಿನ್ನಾರಿ ಮುತ್ತ ಮತ್ತೆ ರಿಟರ್ನ್ ಬ್ಯಾಕ್ ಏನು ಹೊಸ ಲುಕ್ಕಲ್ಲಿ ಬಂದಿದ್ದಾರೆ. ಅವ್ರ ದೇವ್ರು ಒಳ್ಳೇದು ಮಾಡಲಿ ಸರ್. ತುಂಬ ಚೆನ್ನಾಗಿದೆ ಸಿನಿಮಾ. ಬಂದು ನೋಡಿ ಸರ್, ಸಖತ್ತಾಗಿದೆ ಸರ್ ಸಿನಿಮಾ. ಜೈ ವಿಜಯ ರಾಘವೇಂದ್ರ. ಜೈ ವಿಜಯ ರಾಘವೇಂದ್ರ. ಜೈ ಚಿನ್ನಾರಿ ಮುತ್ತು. ಎಲ್ಲರಿಗೂ ಚಿನ್ನಾರಿ ಮುತ್ತ ಹೊಸ ಗೆಟಪ್ಪಲ್ಲಿ ರಿಪ್ಪನ್ ಸ್ವಾಮಿಯಾಗಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹಿಂಗೂ ಮಾಡ್ಬೋದಾ ವಿಜಯ್ ಅನ್ನೋದು ಎಲ್ಲರಿಗೂ ದಿಗ್ಭ್ರಮೆ ಮೂಡಿಸುತ್ತೆ. ಎಲ್ಲದಕ್ಕಿಂತ ಮೇಜರಾಗಿ ಹೊಸ ಸ್ಕ್ರಿಪ್ಟು, ಫ್ರೆಶ್ ಸ್ಕ್ರಿಪ್ಟು. ಏನಾಗುತ್ತೆ ನೆಕ್ಸ್ಟು ಗೊತ್ತಾಗಲ್ಲ. ಇಂಟರ್ವಲ್ ಆದ್ಮೇಲಂತೂ ಅಮೇಝಿಂಗ್. ಡೈರೆಕ್ಷನ್ ಸೂಪರ್, ಮ್ಯೂಸಿಕ್ ಸೂಪರ್. ಓವರ್ ಆಲ್ ಹಿಟ್ ಆಗುತ್ತೆ ಮೂವಿ. ಬೆಸ್ಟ್ ಆಫ್ ಲಕ್. ಆಲ್ ದಿ ಬೆಸ್ಟ್. ಸೂಪರ್ ಆಗಿದೆ ಮೂವಿ. ವಿಜಯ ರಾಘವೇಂದ್ರ ಅವರು ಹೊಸ ಗೇಟಪ್ ಅಲ್ಲಿ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಅವ್ರ ಲುಕ್ ನ್ಯೂ ಲುಕ್ ತುಂಬಾ ಚೆನ್ನಾಗಿದೆ. ಇದೇ ಕ್ಯಾರೆಕ್ಟರ್ ಇನ್ನೂ ಕಂಟಿನ್ಯೂ ಮಾಡಿದ್ರೆ ಸಾಕಾಗುತ್ತೆ. ಯಾವಾಗಲೂ ಯೂಶುವಲಿ ಸಾಫ್ಟ್ ಆಗಿ ನೋಡ್ತಿದ್ವಿ ಅವ್ರನ್ನ. ಅವ್ರ ಕ್ಯಾರೆಕ್ಟರ್ ಚೆನ್ನಾಗಿದೆ. ರಗಡ್ ಲುಕ್ ಇದೆ, ಚೆನ್ನಾಗಿದೆ. ಸಿನಿಮಾಟೋಗ್ರಫಿ ನಂಗೆ ತುಂಬಾ ಇಷ್ಟ ಆಯ್ತು. ನ್ಯೂ ಸ್ಟೋರಿ. ಥ್ಯಾಂಕ್ ಯು. ಆ್ಯಕ್ಚುಲಿ ಒಂದು ಒಳ್ಳೆ ಸಿನಿಮಾ. ನಾನು ಬೇರೆ ಭಾಷೆಯಲ್ಲಿ ಇಂಥ ಸಿನಿಮಾಗಳು ನೋಡ್ತಾ ಇದ್ದೆ, ಬಟ್ ಸ್ಟಿಲ್ ಕನ್ನಡಕ್ಕೆ ಮಲಯಾಳಂ ಜಾಸ್ತಿ ಇಂಥ ಈ ಕಂಟೆಂಟ್ ಈ ಥರ ಫ್ಲೇವರ್ ಬರುತ್ತೆ ಸಿನಿಮಾ. ಆದರೆ ಕನ್ನಡದಲ್ಲಿ ಇಟ್ ಇಸ್ ವೆರಿ ವಂಡರ್ಫುಲ್ ಇದು. ಮತ್ತು ಪ್ರತಿಯೊಂದು ಕ್ಯಾರೆಕ್ಟರ್ ಅಷ್ಟೇ ಸಿನಿಮಾದಲ್ಲಿ ಸಿನಿಮಾವನ್ನು ತಗೊಂಡು ಹೋಗ್ತಾ ಇತ್ತು. ಆ್ಯಂಡ್ ಸ್ಕ್ರೀನ್ ಪ್ಲೇ ಅಲ್ಟಿಮೇಟ್ ಆಗಿದೆ. ಸರ್ ಕ್ಯಾರೆಕ್ಟರೈಸೇಷನ್ ಅದ್ಭುತವಾಗಿದೆ. ಸೆಕೆಂಡ್ ಹಾಫ್ ಸಿನಿಮಾ ಬೇರೆ ಲೆವೆಲ್ ಥ್ರಿಲ್ಲರ್ ಆಗಿದೆ ಸಿನಿಮಾ. ಒಂದು ₹100 ಕೊಟ್ಟರೆ ಅಥವಾ ₹200 ಕೊಟ್ಟರೆ ಅಥವಾ ₹300 ಕೊಟ್ಟರೆ ಪಕ್ಕಾ ವಸೂಲಿ. ನೀವು ಏನು ಎಂಟರ್ಟೈನ್ಮೆಂಟ್ ಬೇಕು ಅಥವಾ ಒಬ್ಬ ನಾರ್ಮಲ್ ಎಲ್ಲ ಆಡಿಯನ್ಸ್ಗೆ ಬೇಕಾದಂಗಿದೆ. ಎಲ್ಲ ಕೆಟಗರಿಯವ್ರು ಬಂದು ಸಿನಿಮಾ ನೋಡ್ಬೋದು. ಎಲ್ಲ ಆಡಿಯನ್ಸ್ಗೆ ತೃಪ್ತಿಯಾಗಷ್ಟು ಒಳ್ಳೆ ಮ್ಯಾಟ್ರ್ ಇದೆ. ಆ್ಯಂಡ್ ಒಳ್ಳೆ ಸಬ್ಜೆಕ್ಟ್ ಇದೆ, ಒಳ್ಳೆ ಕಂಟೆಂಟ್ ಇದೆ, ಒಳ್ಳೆ ಥ್ರಿಲ್ಲರ್ ಆ್ಯಕ್ಟಿಂಗ್ ಇದೆ. ನೈಸ್. ಥ್ಯಾಂಕ್ ಯು. ಸರಿಯಾಗಿದೆ ಮೂವಿ. ಸೂಪ್ರಮ್ ಶೋ ಆದಮೇಲೆ ನಾನು ಒಳ್ಳೆ ಸಿನಿಮಾ ನೋಡಿದೆ ಅಂತ ಅನ್ನಿಸ್ತಿದೆ. ಮತ್ತೆ ಸದ್ಯಕ್ಕೆ ಯಾವುದೇ ಸಿನಿಮಾಗಳಿಲ್ಲ. ಸೊ ಕನ್ನಡದಲ್ಲಿ ಮತ್ತೊಂದು ಒಳ್ಳೆ ಸಿನಿಮಾ ಬಂದಿದೆ ಅಂತ ಹೇಳ್ಬೋದು. ಆಮೇಲೆ ವಿಜಯ ರಾಘವೇಂದ್ರ ಅವ್ರನ್ನ ನಾವು ಚಾಕ್ಲೇಟ್ ಬಾಯ್ ಥರ ನೋಡ್ತಾ ಇದ್ವಿ ಯಾವಾಗಲೂ. ಸೊ ಇದರಲ್ಲಿ ನೋಡಿದಾಗ ಆ ಒಪ್ಪನ ನೋಡಿದಾಗ ಸಿಕ್ಕಾಪಟ್ಟಿ ಭಯ ಆಗುತ್ತೆ. ಆ ಲುಕ್ಕು ಅದೆಲ್ಲ ನೋಡಿದ್ರೆ ಸೊ ತುಂಬ ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ಬಂದು ಸಿನಿಮಾ ನೋಡಿ. ಚೆನ್ನಾಗಿದೆ. ವೆರಿ ಹೈಪರ್ ಮ್ಯಾಸ್ಕುಲಿನ್ ರಾ ಕ್ಯಾರೆಕ್ಟರ್ ತಗೊಂಡಿರೋದು ತುಂಬ ಚೆನ್ನಾಗಿದೆ. ಹೇಗೆ ಈಚ್ ಪರ್ಸನ್ ಬೋತ್ ರೈಟ್ ಆ್ಯಂಡ್ ರಾಂಗ್ ಎರಡು ಮಾಡಿರೋರ್ಗು ಅವರೇ ಹೇಗೆ ಸರಿ ಅನಿಸ್ತಾರೆ ಅನ್ನೋದು ಇಟ್ಸ್ ಅ ಕ್ವೈಟ್ ಕ್ಲಿಯರ್ ಮೆಸೇಜ್. ಸೊ ಐ ಲವ್ಡ್ ಇಟ್ ಫ್ರಮ್ ದ್ಯಾಟ್ ಪರ್ಸ್ಪೆಕ್ಟಿವ್. ಥ್ಯಾಂಕ್ ಯು. ಸರಿಯಾಗಿದೆ. ಈಗ ತಾನೇ ನೋಡ್ಕೊಂಬಂದ್ವಿ ರಿಪ್ಪನ್ ಸ್ವಾಮಿನ. ಸೊ ಫುಲ್ ಮಲ್ನಾಡನ್ನ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಒಂದು ಮಲ್ನಾಡಲ್ಲಿ ಏನೇನು ನಡೆಯುತ್ತೆ ಸಿಚುವೇಶನ್ ಆಗಲಿ, ಅಲ್ಲಿ ಕಲ್ಚರ್ ಆಗಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ವಿಜಯ ರಾಘವೇಂದ್ರನ ಫಸ್ಟ್ ಟೈಮ್ ಸರ್ನ ಈ ರಾ ಗೆಟಪಲ್ಲಿ ನೋಡೋಕ್ಕೆ ಸಿಕ್ಕಿದ್ದು. ಗೂಸ್ ಬಂಪ್ಸು ಸಖತ್ತಾಗಿದೆ. ಎಂಟ್ರಿ ಎಲ್ಲ ತುಂಬ ಚೆನ್ನಾಗಿದೆ. ಫಿಲ್ಮ್ ನೋಡಿ. ತುಂಬ ಹೇಳಿದ್ರೆ ಅದು ಮಜಾ ಇರಲ್ಲ ಆ್ಯಕ್ಚುಲಿ. ಈಗ ತಾನೇ ಪ್ರೀಮಿಯಂ ಮುಗಿಸ್ಕೊಂಬಂದಿದ್ದೀವಿ. ನೀವು ನೋಡಿ, ಎಲ್ಲರೂ ಬನ್ನಿ. ಸೊ ಸಿನಿಮಾ ನೋಡಿ, ತುಂಬ ಚೆನ್ನಾಗಿದೆ. ಡೆಫಿನೆಟ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.